ಬಿಗ್ ಬಾಸ್ ಮನೆಯಲ್ಲಿ ವಾರ ಪೂರ್ತಿ ಟಾಸ್ಕ್ಗಳನ್ನು ಕೊಟ್ಟಿದ್ರು. ಸೊ ಅದೆಲ್ಲ ಒಂದು ಸೈಡ್ ಆದರೆ ಮನೆಯಿಂದ ಆಚೆ ಹೋಗಲಿಕ್ಕೆ ನಾಮಿನೇಷನ್ ಟಾಸ್ಕ್ ಅಂತ ಅಂದೇಳಿ ಒಂದು ವಿಭಿನ್ನ ರೀತಿಯಲ್ಲಿ ಬಿಗ್ ಬಾಸ್ ಅವರು ಕೊಟ್ಟಿರ್ತಾರೆ. ಸೊ ಇರುವಂತಹ ಸ್ಪರ್ಧಿಗಳಿಗೆ ಎಲ್ರಿಗೂ ಬೆನ್ನಿಗೆ ಒಂದು ಬಾಕ್ಸ್ ಅಂತದನ್ನು ಕಟ್ಟಿ ಅದರಲ್ಲಿ ಬಂದು ಚಾಕುವನ್ನು ತೂರ್ಬಿಟ್ಟು ಬೆನ್ನಿಗೆ ಚೂರಿ ಹಾಕೋ ರೀತಿಯಲ್ಲಿ ಅದಕ್ಕೆ ಬಂದು ರೀಸನ್ಗಳನ್ನ ಕೊಡಬೇಕು. ಒಬ್ಬ ವ್ಯಕ್ತಿ ಇಬ್ಬರನ್ನ ನಾಮಿನೇಟ್ ಮಾಡಬೇಕಾಗಿರುತ್ತೆ. ಸೊ ಎಲ್ಲರೂ ಕೂಡ ಅವರವರ ಯಾರು ಮನಸ್ಸಲ್ಲಿ ಇರ್ತಾರೋ ಅವ್ರನ್ನ ನಾಮಿನೇಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಮಧ್ಯದಲ್ಲಿ ಚೈತ್ರ ಅವರದು ಬರುತ್ತೆ. ಸೊ ಚೈತ್ರ ಅವರು ಅಂತ ಬಂದ್ರೇ ಅಲ್ಲೊಂದು ಕಾಂಟ್ರವರ್ಸಿ ಆಗಿರ್ಬೋದು ಅಥವಾ ಅಲ್ಲೊಂದು ಜಗಳ ಆಗಿರ್ಬೋದು ಫಿಕ್ಸ್ ಅಂತ ಹೇಳಿ ನಾವು ಅನ್ಕೋಬೇಕು. ಬಿಗ್ ಬಾಸ್ ಮನೆಯಲ್ಲಿ ಆಗಿರ್ಬೋದು, ಹೊರಗಡೆನೂ ಆಗಿರ್ಬೋದು. ಸೊ ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಚೈತ್ರ ಅವರು ಮೊದಲಿಗೆ ತನ್ನ ಬಳಿ ಇದ್ದಂಥ 2 ಚಾಕುಗಳನ್ನು ತಗೊಂಡೋಗಿ ಮೊದಲು ನಮ್ಮ ಭವ್ಯ ಅವರಿಗೆ ಹಾಕ್ತಾರೆ. ಸೊ ಭವ್ಯ ಅವ್ರನಿಗೆ ಹಲವಾರು ರೀಸನ್ಗಳನ್ನ ಕೊಡ್ತಾರೆ. ಭವ್ಯ ಅವರು ಅದನ್ನು ಡಿಫೆಂಡ್ ಕೂಡ ಮಾಡ್ಕೋತಾರೆ, ಆದರೂ ಅವರು ನಾಮಿನೇಟ್ ಆಗ್ತಾರೆ. ನಂತರ ಭವ್ಯ ಜೋಡಿ ಆದಂತಹ ತ್ರಿವಿಕ್ರಮ್ ಅವ್ರಿಗೂ ಕೂಡ ಕೊಡ್ತಾರೆ. ಸೊ ತ್ರಿವಿಕ್ರಮ್ ಅವರು ಅಲ್ಲಿಂದ ಇಲ್ಲಿಗೆ ತಂದಿಡೋದು, ಇಲ್ಲಿಂದ ಅಲ್ಲಿಗೆ ತಂದಿಡೋದು ಮಾಡ್ತಾರೆ. ಸೊ ಮ್ಯಾನಿಪುಲೇಟ್ ಮಾಡಕ್ ನೋಡ್ತಾರೆ, ಒಬ್ಬರಿಂದ ಇನ್ನೊಬ್ಬರನ್ನ ಕಟ್ ಹಾಕುವಂತ ಕೆಲಸಗಳನ್ನ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಸೊ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿ ಕೇಳಬೇಕಾದ್ರೆ ಒಬ್ರಿಗೊಬ್ರು ಮಾತನ್ನ ಬೆಳೆಸ್ಕೊಂಡು ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಸೊ ತ್ರಿವಿಕ್ರಮ್ ಹೇಳ್ತಾರೆ, ನಾನು ನಾಲ್ಗೆಗೆ ಸಿಸ್ಪೆಕ್ಟ್ ಮಾಡಿಲ್ಲ, ನಾನು ಬಾಡಿಗೆ ಮಾಡ್ಕೊಂಡಿರೋದು. ನನಗೆ ನಿನ್ನ ತರ ನಾಲ್ಗೆಯಲ್ಲಿ ಮಾತಾಡಿ ಬೇರೆಯವ್ರನ್ನ ಹೊಂದಿಸ್ಕೊಳ್ಳುವಂತಹದ್ದು ಅಥವಾ ಇನ್ನೊಬ್ಬರನ್ನ ನಾವು ನಮಗೆ ಇಷ್ಟಪಡ್ಲಿ ಅನ್ಕೊಳ್ಳೋದನ್ನ ನಾನು ಮಾಡಕ್ ಹೋಗಲ್ಲ ಅಂತಾನು ಕೂಡ ಹೇಳ್ತಾರೆ. ಬಟ್ ಆಗ ಚೈತ್ರ ಅವ್ರು ಹೇಳ್ತಾರೆ, ನಿನ್ನ ಥರ ನಾನು ಅವ್ರ ಹತ್ರ ಒಂದು ಬಂದು ಮಾತಾಡೋದು, ನನ್ನ ಹತ್ರ ಒಂದು ಬಂದು ಮಾತಾಡೋದು ನಾನು ಮಾಡೋದಿಲ್ಲ. ನೀನು ಯಾರ್ಯಾರಿಗೆ ಏನೇನು ಹೇಳಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಏನು ಹೇಳಿದ್ದೀನಿ ಅಂತ ಹೇಳಿ ಕೇಳಿದಾಗ ಆಗ ಚೈತ್ರ ಅವ್ರು ಹೇಳ್ತಾರೆ, ಮೋಕ್ಷಿತನ್ಗೆ ನೀನು ಸೈಕೋ ಅಥವಾ ಇನ್ನೊಂದು ಕೆಟ್ಟ ಪದವನ್ನು ಬಳಸಿದ್ದಾರೆ. ಸೊ ಅದನ್ನು ಕೂಡ ನಾವೆಲ್ಲರೂ ಕೂಡ ನೋಡಿರ್ತೀವಿ. ಅಡುಗೆ ಮನೆ ಹತ್ರ ಮಾತಾಡಬೇಕಾದ್ರೆ ಅವರನ್ನ ಕ್ಯಾಪ್ಟನ್ಶಿಪ್ ಟಾಸ್ಕಿಂದ ಹೊರಗಿಟ್ಟಾಗ ಮೋಕ್ಷಿತ ಅವರು ಈ ಮಾತನ್ನ ಮಾತಾಡಿರ್ತಾರೆ. ಸೊ ಅಲ್ಲಿ ಬಿಗ್ ಬಾಸ್ ಅವರು ಪ್ಲೇ ಮಾಡಿದ್ರು ಕೂಡ ಅಲ್ಲಿ ಮ್ಯೂಟ್ ಕೂಡ ಮಾಡಿರ್ತಾರೆ. ಬಟ್ ಚೈತ್ರ ಹೇಳಿದ್ದು ನಿಜ ಆಗಿರ್ತದೆ. ಆದರೆ ತ್ರಿವಿಕ್ರಮ್ ಈ ಗ್ಯಾಪಲ್ಲಿ ನೀನು ಯಾರ್ಯಾರಿಗೆ ಏನೇನು ಹೇಳಿದ್ದೆ ಅಂತ ನಾನು ಹೇಳ ಅಂದಾಗ ಚೈತ್ರ ಹೇಳು ಅಂದಾಗ ತ್ರಿವಿಕ್ರಮ್ ಸುಳ್ಳನ್ನ ಹೇಳಿರ್ತಾರೆ. ಸೊ ಇಲ್ಲಿ ಶಿಶಿರ್ ಅವರಿಗೆ ನೀನು ಜೊಲ್ಲನ್ ಮಗ ಅಂತ ಹೇಳಿದ್ಯಾ, ಹುಡುಗಿರಿಂದ ಸುತ್ತಾಡೋ ಜೊಲ್ಲನ್ ಮಗ ಅಂತ ಹೇಳಿದ್ಯಾ ಅನ್ನೋ ಒಂದು ಪದ ಚೈತ್ರ ಅವರು ಎಲ್ಲೂ ಕೂಡ ಬಳಸಿದಿಲ್ಲ, ಹಾಗೂ ಅದನ್ನ ಬಿಗ್ ಬಾಸ್ ಅಲ್ಲೂ ಕೂಡ ಟೆಲಿಕಾಸ್ಟ್ ಆಗಿಲ್ಲ. ಸೊ ತ್ರಿವಿಕ್ರಮ್ ಅವರು ಅಲ್ಲಿಂದ ತಪ್ಪಿಸ್ಕೊಳ್ಳೋಕೋಸ್ಕರ ಪಾಪ ಶಿಶಿರ್ ಅವ್ರನ್ನ ಜೊಲ್ಲ ಅಂತ ಹೇಳಿ ಸುಳ್ಳನ್ನ ಹೇಳ್ಬಿಟ್ಟು ಅದನ್ನ ಚೈತ್ರ ಅವರು ಹೇಳಿದ್ನಂತ ಹೇಳಿ ಸರ್ಕೋತಿದ್ದಾರೆ. ಸೊ ಈ ತ್ರಿವಿಕ್ರಮ್ಗೆ ಮಾಡೋಕ್ಕೆ ಕೆಲಸ ಇಲ್ಲ ಅನ್ಸುತ್ತೆ. ಸೊ ಒಂದು ಹೆಣ್ಣಿನ ವಿರುದ್ಧ ಮಾತಾಡೋಕೆ ಆಗ್ದೇನೆ ಇನ್ನೊಬ್ಬ ಸ್ಪರ್ಧಿಯನ್ನ ಕೀಳಾಗಿ ಜನಗಳ ಮುಂದೆ ತೋರಿಸಿದ್ದಾನೆ. ಇವನಿಗೆ ಸುದೀಪ್ ಅವರು ಈ ವಾರ ಕ್ಲಾಸ್ ತಗೊಳ್ಳೋದು ಪಕ್ಕಾ ಇದೆ. ಸೊ ತ್ರಿವಿಕ್ರಮ್ ಈ ತರ ಆಡ್ತಾರೆ ಅಂತ ಹೇಳಿ ನಾವು ಕೂಡ ಅನ್ಕೊಂಡಿರ್ಲಿಲ್ಲ. ಇವರ ಬಗ್ಗೆ ನೀವೇ ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೇಕು.